ತಾಯಿ ಕುತ್ಕೊಂಡ ಕುತ್ಕೋ. ಸ್ಯಾನ್ ಹೊತ್ತು ಕುತ್ಕೊಬೇಡ, ಹೋಗಿ ಮನಿಗೆ ಹೋಗುವ. ಅಜ್ಜಿ ಇದೇನು ಪಾತ್ರೆ ಆಚೆ ತೊಗೊಂಡೋಗಿ ತೊಳಿತಾ ಇದ್ದೆ. ಅಯ್ಯೋ ಆಚೆಲ್ಲ ಕಣಿವ, ಬಸ್ಲಲ್ಲಿ ತಗೊಂಡೋಗಿ ತೊಳ್ಕೊಂಡು ಬರ್ತಾಯಿವ್ನಿ. ಹಿತ್ತಲಲ್ಲಿ ಮಳೆ ಊದು ಕೆಸರು ಗದ್ದೆ ಆಗದೆ ಕುತ್ಕೊಳ್ಳೋಕ್ಕೂ ಜಾಗಿಲ್ಲ. ಅದಕ್ಕೆ ಅಲ್ಲಿ ತೊಳೆಯೋದು ಬೇಡ ಅಂತೇಳಿ ಬಸ್ಲು ಮನೆಗೆ ತಗೊಂಡೋಗಿದ್ದೆ. ನಾನು ಹೋಗಿ ಇಕ್ತೀನಿ, ನೀನು ಬಿಡ ವೈದ್ಯ ಚಿಂತೆಯಾ. ಹೋಗಿ ಮನಿಗೆ ಹೋಗು, ಏನಾದ್ರು ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡಲೇ? ಬೇಡ ಕಂಡ್ಬಿಡ ಜಮ್ಮ, ಈಗ ತಾನೇ ಊಟ ಮಾಡೀನಿ, ಏನು ಬೇಡ. ಯಾಕೋ ಸೊಂಟ ನೋವು ಬತ್ತು, ಮನಗಿದ್ದೋಳು ಹಂಗೆ ಎದ್ದು ಬಂದೆ. ನೀನು ಕಾಣಲಿಲ್ವಲ್ಲ, ಇಲ್ಲೇ ಕೂತ್ಕೊಂಡೆ. ಇವರು ಬರೋ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಓ ಸರಿ, ಸೊಂಟ ನೋವೇ ಈ ಏನು ಮನೆ ದಿವಸ ಬಂದಿತ್ತಲ್ಲ ಹಂಗೋ ಇಲ್ಲ ಜಾಸ್ತಿ ನೋಯ್ತದವಾ? ಅಯ್ಯೋ ಅಜ್ಜಮ್ಮ ಇಲ್ಲ, ಇವತ್ತು ಜಾಸ್ತಿ ನೋಯ್ತದೆ ಬಿಡು, ನೋಡ್ತೀನಿ. ಒಂದಿಷ್ಟು ಬಿಸಿನೀರಾರ ಕೊಡು. ಇರು ತಾಯಿ ಒಂದು ನಿಮಿಷ. ಅಯ್ಯೋ ಇದೇನಪ್ಪ, ಇದಕ್ಕೆ ಹೊಟ್ಟೆ ನೋವು ಶುರುವಾಗೋಯ್ತು ಇಷ್ಟೊತ್ತಿಗೆ. ಓ ಅಜ್ಜಿ, ಅಜ್ಜಮ್ಮ, ಓಸಿ ಬಾಯ್ಲಿ ಬಂದೇರವಾ, ನೀರು ಕೈ ಕಿಕ್ಯೂನಿ. ಅಯ್ಯೋ ಆಯ್ತಲ್ಲ, ಬಿರನ್ ಬಾ ಇಲ್ಲಿ. ಅಯ್ಯೋ ದೇವ್ರೆ, ಇದ್ಯಾಕೆ ಅಳ್ತಿದ್ದಿ, ಏನಾಯ್ತೆ? ಅಯ್ಯೋ ಅಜ್ಜಮ್ಮ ಆಯ್ತಾ ಇಲ್ಲ, ಸ್ಯಾನೆ ನೋಯ್ತಾ ಇದೆ, ಹೊಟ್ಟೆ ತಡಿಯೋಕಾಯ್ತಲ್ಲ. ಅಯ್ಯೋ ಯಪ್ಪ. ಅಯ್ಯೋ ದೇವ್ರೆ, ಇದೇನಿದು ಹೊಟ್ಟೆ ನೋವೇ ಈ 7ನೇ ತಿಂಗಳಿಗೆಯಾ? ಇದೇನಪ್ಪ, ಏನಾರ ಮುಂಚೆಲೇ ಹೆರಿಗೆ ಆಯ್ತದ? ಈಗೇನು ಮಾಡಲಿ ನಾನು? ಫೋನ್ ಮಾಡೋಣ ಅಂತ ಫೋನು ಇಲ್ವಲ್ಲ? ಅಯ್ಯೋ ಅಜ್ಜಮ್ಮ, ನನ್ನ ಫೋನ್ ಅದೇ ತಕ್ಕಪ್ಪ, ಅವ್ರಿಗೆ ಫೋನ್ ಮಾಡು, ಬೇರೆ ನನ್ನ ಕೈಲಿ ಆಯ್ತಲ್ಲ. ಇರವ ಬಸಿ, ಆಚೆ ಕಡೆ ಯಾರು ಅವ್ರ ನೋಡಿ ಕರಿತೀನಿ. ಹಾಗೆ ನಾನು ಫೋನ್ ಮಾಡೋಕ್ಕೆ ಬರ್ಕಿಲ್ಲ. ಓಸಿ ಇರು, ನೀನು ಫೋನ್ ಹತ್ತೀನಿ. ಅಯ್ಯೋ ಯಾರೇ ತಡಿಯೋಕಾಯ್ತಲ್ವೇ ವಾ. ತಾಯಿ ಒಸಿ ಸುಧಾರಿಸ್ಕೊ. ಅದು ಸಿದ್ದಪ್ಪರ ಮನೆಯವರು ಒಬ್ಬರು ಇಲ್ಲ, ಹುಡುಗಿ ಒಂದದು ಹೇಳ್ಬಿಟ್ಟು ಬಂದೀನಿ. ಒಸಿ ಇರು, ಹುಡುಗಿ ಕೈಲೇ ಫೋನ್ ಮಾಡಿಸಿದೆ ಸತೀಸಪ್ಪಂಗೆ, ಮಾಡು ಅಂತವ ಮಾಡದೆ. ಸತೀಸಪ್ಪ ಈಗ ಬರ್ತಾವನೆ, ಒಸಿ ಇರು. ಅವ್ರು ಬಂದರು ಹೇಳೋಕ್ಕೆ ಬರೋಕ್ಕೆ ಹೇಳಿದ್ದೀನಿ. ನಾನು ಒಬ್ಬಳೇ ಏನು ಮಾಡೋ, ಬಿಸಿನೀರು ಕಾಯಿಸ್ಕೊಳ್ಳೋ ಆಯ್ತಾಗ ನೀನು ನೋಡ್ಲೋ. ಇದೇನಿದು ಎತ್ತಲಿಂದ ಗೊತ್ತಾಗಿ ಬಂದ್ಬಿಟ್ಟದಲ್ಲ ನೋವು. ಅಜ್ಜಿ ತಡಿಯೋಕಾಯ್ತಲ್ಲ, ಸ್ಯಾನೆ ನೋಯ್ತಾದ ಅಜ್ಜಿ, ಸೊಂಟ ಬೆನ್ನು ಹೊಟ್ಟೆ ಎಲ್ಲ ನೋಯ್ತಾದಜ್ಜಿ. ಹೂ ಕಣಿವ, ಹೂ ಹೆರಿಗೆ ನೋವು ಬಂದ್ರೆ ಹಂಗೆ ಎಲ್ಲೋ ನಿಂಗೆ ಬಿರ್ನ ಹೆರಿಗೆ ಆಗೋಕ್ಕೇನೋ ನೋವು ಬಂದ್ಬಿಟ್ಟದೆ, 7 ತಿಂಗಳಿಗೆ ಆಗಂಗೆ ಕಾಣ್ತದೆ. ಡಾಕ್ಟರು ಏನೂ ಹೇಳಿಲ್ವೇ? ಇಲ್ಲ ಕಣಜ್ಜಿ, ಏನೂ ಹೇಳಲಿಲ್ಲ. ಯಾಕೆ ಹಿಂಗಾಯ್ತದೋ ನನಗೂ ಗೊತ್ತಿಲ್ಲ, ಹಿಂಗಾಯ್ತದೇನಜ್ಜಿ? ಆಯ್ತದೆ ಕಣವ, ಏನು ಹಾಕಿಲ್ಲ. ಒಸಿ ತಡ್ಕೊ, ಇನ್ನು ಯಾರು ಬಂದ್ಬಿಡ್ತಾರೆ. ಏನ್ರಿ ಏನಾಯ್ತು ಏನ್ರಿ? ಕೆಲ ಆಯ್ತಾ ಇಲ್ಲ, ಸ್ಯಾನಿ ನೋಯ್ತದೆ, ನನಗೆ ಹೊಟ್ಟೆ ತಡಿಯೋಕೈತೆ, ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ. ಅಯ್ಯೋ ಅಜ್ಜಮ್ಮ ಇದೇನಿದು ಹಿಂಗಂತವಳೆ? ಈಗ 7ನೇ ತಿಂಗಳಲ್ವೇ, 9 ತಿಂಗಳಲ್ವೇ ಮಗ ಆಗೋದು, ಇದೇನಿದು ಹಿಂಗಂತವಳೆ? ಯಪ್ಪ ಹಂಗಾಯ್ತದೆ ಹೇಳಕ್ಕೆ ಹಾಕಿಲ್ಲ ಕಣಪ್ಪ. ಒಂದೊಂದ್ಕಿತ 7ನೇ ತಿಂಗಳಿಗೂ ಆಯ್ತದೆ. ಅದನ್ನ ಬಿರ್ನ ಆಗೋದು ಹೆರಿಗೆ ಅಂತಾರೆ. ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಬಿರ್ನ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಇಂಥವ ಸ್ವಲ್ಪ ಸೂಕ್ಷ್ಮೆಯಾಗಿ ನೋಡ್ಕೋಬೇಕು. ಡಾಕ್ಟ್ರಿಗೆ ಗೊತ್ತಾಯ್ತವೆ, ಕರ್ಕೊಂಡೋಗ ನಾನು ನಡಿ. ಅಲ್ಲೋದ್ಮೇಲೆ ಅವ್ರು ಏನಾರು ಹೇಳ್ತಾರೆ. ಅಯ್ಯೋ ದೇವ್ರೆ, ನಾನು ಬೈಕ್ ತಂದಿದ್ದೀನಲ್ಲ, ಯಾರಿಗಾರು ಹೇಳಿ ಕಾರ ಏನಾರು ಗಾಡಿ ವ್ಯವಸ್ಥೆ ಮಾಡ್ಕೋಬೇಕು. ಒಂದು ನಿಮಿಷ ಇರಜ್ಜಮ್ಮ, ಫೋನ್ ಮಾಡ್ತೀನಿ. ಹಲೋ ಮುರಳಿ, ಒಸಿ ಸಸಿಗೆ ಹೆರಿಗೆ ನೋವು ಬಂದ್ಬಿಟ್ಟದೆ, ಕಾರ್ ತೊಗೊಂಡು ಬಿರ್ನ್ ಬಾ ಮುರಳಿ. ಅಜ್ಜಮ್ಮ ಹೇಳಿದ್ದೀನಿ, ಅವ್ನು 10 ನಿಮಿಷದಾಗ ಬರ್ತಾನೆ. ಇಲ್ಲೇ ಸಿಟಿ ಆಗೋನೆ, ಟೌನಾಗೆ ಬರ್ತಾವನೆ. ಬರ್ಲಿ ಕಣಪ್ಪ, ದೇವ್ರೆ ಒಸಿ ತಡ್ಕೊಳವ. ಅಯ್ಯೋ ಅಜ್ಜಮ್ಮ ಆಯ್ತಲ್ಲ ರೀ, ನನ್ನ ಕೈಲಿ ತಡಿಯೋಕೈತಲ್ಲ. ಬಿರ್ನ ಯಾರು ಬರಲಿ ಕೇಳ್ರಿ, ನಮಗೆ ಡಾಕ್ಟ್ರು ಕೂಗ್ರಿ ಇಲ್ಲಿಗೆ. ಇಲ್ಲ ಕಣವ, ಹಂಗಾಕಿಲ್ಲ, ಡಾಕ್ಟ್ರು ಇಲ್ಲೂ ಬರೋಂಗಿಲ್ಲ. ನೀನೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವೆಲ್ಲ ಮನೇಲಿ ಆಗೋಕ್ಕೆ ಆಯ್ತದೆ. ಸುಮ್ಕಿರೋ, ಒಸಿ ತಡ್ಕೊ, ಏನು ಹಾಕಿಲ್ಲ, ಅದು ಹಂಗೆ ನೋವು ಬಂದಂಗೆ ಆಯ್ತದೆ. ಒಸಿ ತಡ್ಕೊ ಅಜ್ಜಮ್ಮ, ಏನು ತೊಂದರೆ ಆಗಿಲ್ಲ ತಾನೇ? ಅವಳು ತಡ್ಕೊಂಡು ಆಮೇಲೆ ಏನು ತೊಂದರೆ ಆಗ್ಬಿಟ್ರೆ ಇದು ಬೇರೆ 7ನೇ ತಿಂಗಳಿಗೆ ಆಗದೆ. ನಂಗೆ ಯಾಕೋ ಭಯ ಆಯ್ತದ ಅಜ್ಜಮ್ಮ. ನಿಂಗೆ ಗೊತ್ತಿಲ್ವ, ಏನಾರು ಗೊತ್ತಿರ ಮಾಡು. ಕರ್ಕೊಂಡು ಹೋಗಂಟ ಅವಳು ನೋವು ಸುಧಾರಿಸ್ಕೊಳಂಗೆ. ಅಯ್ಯೋ ಹಂಗೆಲ್ಲ ಮಾಡೋಕ್ಕಾಗಿಲ್ಲ ಕಣಪ್ಪ. ಯಾಕೆಂದರೆ ಎಂತಕ್ಕೆ ನೋವು ಬಂದದ್ದು, ಏನೋ ಹೆರಿಗೆನೋ ಇಲ್ಲ ಸುಮ್ಕೆಯೋ ಮಗ ತಿರ್ಕೊಳ್ಳೋಕ್ಕೋ ಏನು ಅಂತ ಗೊತ್ತಿಲ್ಲ. ಆಮೇಲೆ ನಾವು ಒಂದು ಮಾಡಿ ಒಂದಾಗದು ಯಾಕಪ್ಪ, ಹೊಸಿ ನೋವು ತಡ್ಕೊಳ್ಳಿ, ಏನೂ ಹಾಕಿಲ್ಲ. ಅದಲ್ಲದೆ ಹೆರಿಗೆ ನೋವರೆ ಮನೇಲೆ ನೋವು ತಿಂದುಬಿಟ್ರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ತೊಂದರೆ ಹಾಕಿಲ್ಲ, ಬಿರ್ನ ಡೆಲಿವರಿ ಮಾಡಿಬಿಡ್ತಾರೆ. 7ನೇ ತಿಂಗಳಿಗೆ ಬರೋಕ್ಕಿಲ್ಲ. ಆಮೇಲೆ ಅದು ಸ್ವಲ್ಪ ವ್ಯತ್ಯಾಸಗಳಿರ್ತವೆ ಮಗ. 7ನೇ ತಿಂಗಳದ್ದು 9ನೇ ತಿಂಗಳದಾರೆ ಹೆಂಗಾರ ಎಲ್ಲ ಆಗಿರ್ತದೆ. 7ನೇ ತಿಂಗಳಿಗೆ ನಮಗೂ ತಿಳಿಯೋಕ್ಕಿಲ್ಲ ಕಣ್ಮಗ. ಏನಾರು ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಟ್ಟರೆ ಸರೋತದ ಅಜ್ಜಮ್ಮ. ಅಯ್ಯೋ ನೀನು ಕೊಟ್ಟರು ಅವಳಿಗೆ ಆಗ್ಬೇಕಲ್ಪ. ಅವಳು ಇವಾಗ ಸ್ಯಾನೆ ನೋವು ತಿಂತಾ ಇರ್ತಾಳೆ, ಆಗೋಕ್ಕಿಲ್ಲ ಕಣೋ. ಅಯ್ಯೋ ಅಜ್ಜಮ್ಮ, ನನಗೆಲ್ಲ ತಡಿಯೋಕಾಯ್ತಿಲ್ಲ ರೀ. ಇಷ್ಟೋ ನೋವಾಯ್ತದೆ, ನಂಗೆ ಗೊತ್ತಿರಲಿಲ್ಲ, ತಡಿಯೋಕಾಯ್ತಿಲ್ಲ ಕಣ್ರಿ. ಏನ್ರೆ ಒಸಿ ತಡ್ಕೊ. ಆಗೋಯ್ತು, ಗಾಡಿ ಬಂದಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಡಾಕ್ಟ್ರು ನಿಂಗೆ ನೋವು ಬರ್ದಂಗೆ ಏನಾರ ಮಾಡಿ ಡೆಲಿವರಿ ಮಾಡಿಸ್ಬಿಡ್ತಾರೆ. ಇವಾಗ ಒಂದ್ಸಿ ತಡ್ಕೊ. ನೀನು ಹಿಂಗೆ ಆಡೋ, ನನ್ನ ಕೈಕಾಲ ಆಡೋಕ್ಕಿಲ್ಲ ಏನ್ರೆ? ಅಜ್ಜಮ್ಮ, ಸಿದ್ದಪ್ಪನ ಹೆಂಡ್ತಿನಾರ ಕರಿಬೇಕಾಯ್ತು. ಅಯ್ಯೋ ಹೋಗಿದೆ ಕಣಪ್ಪ, ಅವ್ರ ಮನೆಗೆ ಯಾರೂ ಇಲ್ಲ, ಎಲ್ಲ ಆಚೆ ಕೂಲಿಗೆ ಹೊಂಟೋಗೋರೆ. ಹುಡುಗಿ ಒಂದಿತ್ತು, ಅದಕ್ಕೆಲ್ಲ ನಿಂಗೆ ಫೋನ್ ಮಾಡಿಸಿದ್ದು. ಅಯ್ಯೋ ನನಗೇನು ಗೊತ್ತಿದ್ದು ಅಂತವ. ಹುಡುಗಿ ಅರ್ಜೆಂಟಾಗಿ ಬರ್ರಿ ಅಕ್ಕ, ನೋವು ಅಂತವಳೆ. ನಾನು ಏನು ನೋವು ಎತ್ತು ಅಂತ ಗೊತ್ತಾಗ್ದಿರ ಗಾಡಿ ತಗೊಂಡು ಫ್ಯಾಕ್ಟ್ರಿ ತವಿಂದ ಮಾವ ಹಿಂಗೆ ಹೇಳೋಕ್ಕಾಗಲಿ ಓಡೇ ಬಂದ್ಬಿಟ್ಟೆ. ಆಯ್ತು ಏನು ಮಾಡೋಕ್ಕಾಗಿಲ್ಲ ಕಣಪ್ಪ. ಅದೇ ಅವ್ರದ್ದು ಎಲ್ಲ ಒಳ್ಳೇದಾಯ್ತದೆ. ದೇವ್ರವನೇ, ದೇವ್ರಿಗೆ ಬೇಡ್ಕೊ. ಆ ಹುಡುಗನ ಇನ್ನೊಂದು ಫೋನ್ ಮಾಡಿ ಬರೋಕ್ಕೆ ಬಿರ್ನೆ. ಏನಾಯ್ತು ಸತೀಸಣ್ಣ? ಬಂದಿಲ್ಲ? ಅಯ್ಯೋ ನಿನ್ನ ಬೈಕ್ ಸಕ್ಕರೆ ಅಕ್ಕ, ಇಷ್ಟು ಬಿರ್ನ ಬಂದಿಲ್ಲ, ಹೆಂಗ್ಲಾ ಬಂದೆ? ಅಯ್ಯೋ ನಾನು ಹೆಂಗೋ ಬಂದೆ, ನೀನು ಅಷ್ಟು ಅರ್ಜೆಂಟಾಗಿ ಕರೆದು ಇನ್ನೇನು ಮಾಡೋಣ? ಎಲ್ಲ ಅಕ್ಕ ಏನಾದೆ? ಅಯ್ಯೋ ಹೆರಿಗೆ ಬಂದ್ಬಿಟ್ಟದ ಕಣ್ಣ, 7ನೇ ತಿಂಗಳಿಗೆ ಯಾಕೋ ಏನೋ ಗೊತ್ತಾಯ್ತಿಲ್ಲ. ಬಾರ್ಲಾ ಬಿರ್ನ ಕರ್ಕೊಂಡು ಹೋಗೋಣ, ಬಾರ್ಲಾ. ಅಕ್ಕ ಏನು ಹಾಕಿಲ್ಲ, ತಡ್ಕೊಳಕ್ಕ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳಿ ನ್ಯಾಲಯ.
ಅಯ್ಯೋ ಬಾರ್ಲ ಬಾರ್ಲ ಸಸಿ ಬಾರೋ ಬಾ. ಅಯ್ಯೋ ಅವಳು ನೋವು ಅಂತವಳೆ. ಅಯ್ಯೋ ನನ್ನ ಕೈಲಿ ತಡಿಯೋಕೈತಲ್ಲ ಅಜ್ಜಮ್ಮ. ನೀನು ಬಾ ಅನ್ಕೊಟ್ಟೆ ರೀ. ಬರ್ರಿ ಜ್ವಾಪನ ಸತೀಸಪ್ಪ ಜ್ವಾಪನ ಸತೀಸನ ನೀನು ಕರ್ಕೊಂಬ. ನಾನು ಗಾಡಿ ರಿವರ್ಸ್ ಕಿತ್ತಾಡ್ತೀನಿ. ಬಿರ್ನೆ ಇಲ್ಲಿಗೆ ತತ್ತೀನಿ ಬಾಕ್ಲಿಗೆ. ಪದಿ ಓ ಏನ್ರಿ ಇದ್ಯಾಕೆ ಹಿಂಗೆ ಮಂಕಾಗಿದೆಯಲ್ಲ? ಏನಂತೆ? ಏನಿಲ್ಲ ಕಣೇಳು, ಯಾಕೋ ಸಂಕಟ ಆಯ್ತಾ ಅದೇ. ಏನು ಅಂತ ಗೊತ್ತಾಯ್ತಲ್ಲ. ಯಾಕೋ ತಳ್ಮುಳ ಬೆಳಿಗ್ಗೆಯಿಂದ ಒಟ್ಟಿಗೆ ತಿನ್ನೋಕ್ಕೂ ಆಯ್ತಲ್ಲ. ಒಂದೇ ಸಮ ಏನೋ ಸಂಕಟ ಅನಿಸ್ತಾ ಇದೆ. ಯಾಕಲೇ ಹುಷಾರಿಲ್ವೇನೆ? ಅದೆಲ್ಲ ಕಣೇಳು, ಏನು ಅಂತ ಗೊತ್ತಾಯ್ತಲ್ಲ. ಒಂದೇ ಬಾಧೆ ಅನ್ನಿಸ್ತದೆ. ಯಾಕೋ ಸಂಕಟ. ಬೆಳಿಗ್ಗೆ ಪೂಜೆ ಮಾಡಿದೋಳು ಒಂದು ಗ್ಲಾಸ್ ಕಾಫಿ ಕುಡ್ದೆ. ಆಮೇಲೆ ನಾಷ್ಟು ತಿನ್ನೋಕ್ಕೆ ಮನಸ್ಸಾಗಿಲ್ಲ. ನನಗಂತೂ ಏನು ಬರ್ತದೋ ಎತ್ತಿಂದ ಅನ್ನೋ ಒಂಥರ ಗಾಬರಿ ಆಯ್ತಾ ಇದೆ. ಏನು ಹೆಂಗಂದ್ರೆ ಏನಾರ ಗ್ಯಾಸ್ಟಿಕ್ಕೋ ಆಗಿದ್ರೆ ಬಿಸಿನೀರಿಗೆ ನಿಂಬೆ ನಿಂತ್ಕೊಂಡು ಕುಡಿಯೇ. ಅಯ್ಯೋ ಎಂಥದ್ದು ಇಲ್ಲ ಕಣ್ರಿ. ಆಗ್ದಿರೇನೇನಾದತ್ತು 20 ಸರಿ ಕಾಫಿ ಕುಡಿತೀವಿ, ಊಟ ಮಾಡೋಕ್ಕಿಲ್ಲ, ಹಂಗೆ ಆಗೋದು. ಹೋಗು ಕುಡಿಯೋಗು, ಇಲ್ಲ ಸೊಸೆ ಹೇಳಲೆ. ಅಯ್ಯೋ ಏನು ಬೇಡ, ಹೊಟ್ಟೆ ಸರಿ ನಾನೇ ತಿಂತಿದ್ದೆ. ಅದೊಂಥರ ಸಂಕಟ, ಹೊಟ್ಟೆ ಹಸಿಯಲ್ಲ ಸಂಕಟ. ಯಾಕೆ ಏನಾಯ್ತಂಥದ್ದು ಏನೋ ಗೊತ್ತಾಯ್ತಲ್ಲ. ಯಾವ್ದಾರ ದೂರದ ವಿಷಯಗಳು ತಿಳ್ಕೊಬೇಕಾರೆ ಹಿಂಗಾಯ್ತದೆ. ಏನು ಕಾಯ್ತದೋ ಏನೋ ದೇವರೇ ಬಲ್ಲ. ದೇವ್ರಿಗೆ ಅದಕ್ಕೆ ದೀಪ ಹಚ್ಚಿದೆ. ಏನು ಕೆಟ್ಟ ಸುದ್ದಿ ಕೊಡ್ದೇರಪ್ಪ, ಎಲ್ಲ ಒಳ್ಳೇದಾಗ ಮಾಡೋ ತಂದೆ ಅಂತವ. ಪ್ರಶಾಂತ್ಗೂ ಫೋನ್ ಮಾಡಿದ್ದೆ, ಫ್ಯಾಕ್ಟ್ರಿ ತವ ಕೆಲಸದಲ್ಲ ಅವನಂತೆ. ಸರಿ ಆಯಿತು. ನೀವೆಲ್ಗೂ ಹೊಂಟಿದ್ದೀರಿ? ಅಯ್ಯೋ ಎಲ್ಲ ನಿನ್ನ ಭ್ರಮೆ ಕಣೆ, ಸುಮ್ಕೆ ಕೆಲಸ ನೋಡಿ ಅದೇನು. ನಾನು ಹೊಸಿ ಕೆಲಸದೆ ಹೋಗ್ಬಿಟ್ಟು ಬರ್ತೀನಿ. ಅವಾಗ ಹೊಸಿ ಕೈ ಬದಲಿಗೆ ಯಾರಷ್ಟೂ ದುಡ್ಡಿಗೆ ಹೇಳಿದ್ದೆ, ಅದಕ್ಕೆ ಕೊಡೋಕೈತೆ, ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸರಿ ಆಯಿತು. ಮುಂದಿನ ವಾರದಾಗ ಫ್ಯಾಕ್ಟ್ರಿ ಕೆಲಸ ಮುಗೀತದೆ ಅಂತಿದ್ದ. ಎಲ್ಲ ಗಾರೆ ಕೆಲಸ ಮಾಡೋದು ಕೆಲಸ ಎಲ್ಲ ಆಗೋಗದೆ. ಇನ್ನು ಮುಂದಿನ ವಾರ ಒಂದು ಒಳ್ಳೆ ದಿವಸ ನೋಡಿ ಸುಮ್ಕೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಫ್ಯಾಕ್ಟ್ರಿ ಶುರು ಮಾಡ್ಬಿಡೋಣ. ಈ ಬಂಗ ಬೀಳಕೈತಲ್ಲ, ನನ್ನ ಜೀವನದಲ್ಲೇ ಬಿದ್ದಿಲ್ಲ, ಅಷ್ಟು ಬಂಗ ಬಿದ್ದೋದೆ ಫ್ಯಾಕ್ಟ್ರಿ ಕಿತ್ತಾಕಿ. ಸರಿ ಆಯಿತು, ಅದೇ ನೋಡ್ಕೊ ಬರೋಗ್ರಿ. ಅಲ್ಲ ನೀನು ಹಿಂಗಿದ್ರೆ ನಾನು ಹಿಂಗೆ ಅಂತವ ಹಾಸ್ಪಿಟ್ಲಿಗೆ ಹೋಗೋಣ ಅಂದರು ಬೇಡ ಅಂತಿ, ಒಂದು ಮಾತ್ರೆ ಗೀತೆ ತಗೊಂಡ್ರು ಇಲ್ಲ ಅಂತಿ. ಯಾಕೆ ಅಂತ ಏನೋ ಗೊತ್ತಿಲ್ಲ ಕಣ್ರಿ. ಸಸಿಗಾರ ಒಂದು ಫೋನ್ ಮಾಡಬೇಕಾಯ್ತು. 7ನೇ ತಿಂಗಳು ಸೀಮಂತಕ್ಕೆ ದಿವಸ ಬುಕ್ ಮಾಡಬೇಕು ಅಂತ ಹೇಳಿದೆ. ಏನಾಯ್ತೋ ಎತ್ತೋ. ನನಗೆ ಪ್ರಶಾಂತಕ್ಕೆ ಫೋನ್ ಮಾಡಿದ್ಮೇಲೆ ಅವಳದೇ ಏನ್ ಹತ್ತದ. ಏನಾರ ವಿಷಯ ಅದೋ ಏನು ಕತ್ತಿಯೋ ಏನಪ್ಪ. ಅಯ್ಯ ಏನು ಹಾಕಿಲ್ಲ ತಗೊಳ್ಳಿ. ಏನು 9ನೇ ತಿಂಗಳ ಗಾಬರಿ ಬೀಳಕ್ಕೆ ಇನ್ನೂ 7 ತಿಂಗಳು ತಾನೇ. ಏನೋ ನನಗೆ ಗೊತ್ತಾಯ್ತಲ್ಲ, ಈ ಸಂಕಟ ತಡೆಯೋಕೈತಲ್ಲ. ಯಾವ ಸುದ್ದಿ ಬರ್ತದೋ ಏನೋ. ಆ ಹುಡುಗಿಗೆ ಒಂದು ಫೋನ್ ಮಾಡಿ ಹೆಂಗೋಳೆ ಅಂತ ವಿಚಾರಿಸ್ಕೊಂಡ್ರೆ ಆಮೇಲೆ ಕೊಸಿ ನಿರಾಳ ಆಯ್ತೀನಿ. ನೀವೇ ಒಂದು ಫೋನ್ ಮಾಡಿ ಹೇಳೇಂದ್ರಿಗೆ. ಅಯ್ಯೋ ಇಷ್ಟೊತ್ತಲ್ಲ ಅಯ್ಯಪ್ಪ ಕೆಲಸದಲ್ಲಿ ಇರ್ತಾನೆ, ಫೋನ್ ಮಾಡಿದ್ರು ಪ್ರಶ್ನೆ ಇಲ್ಲ. ಸಸಿಗೆ ಮಾಡಬೇಕು. ನಾನು ಆಮೇಲೆ ಮಾಡ್ತೀನಿ ಬಿಡು. ನೀನು ನಿಮ್ಮದೇ ಆಗದೇನು ಒಟ್ಟುಗುಣೋಗು, ನನಗೆ ಫೋನ್ ಮಾಡಿ ಕೇಳ್ಬಿಟ್ಟು ನಿಂಗೆ ಮಾಡ್ತೀನಿ. ಸರಿ, ಹಂಗೇನಾರ ಇದ್ರೆ ಅವಳೇ ಹೇಳೋಳು. ಸರ್ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ? ಸ್ಯಾನೆ ದಿವಸ ಆಗದೆ ಹಾಗಲಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಿಬಿಡು. ಮಧ್ಯಾಹ್ನಕ್ಕೆ ರಾತ್ರಿಗೆ ಏನಾರ ಮುದ್ದೆ ಮಾಡಿ ಸಾರು ಮಾಡುವಂತೆ. ಹಾಗಲಕಾಯೇ? ಅಯ್ಯೋ ಮನೆಯಾಗಿಲ್ಲ, ಅಂಗಡಿಗೆ ಹೋಗಿ ತರಬೇಕು. ಈರಮ್ಮ ತರಕಾರಿ ಹೊತ್ಕೊಬರೋಳು, ಅವಳು ಬರಲಿಲ್ಲ. ಇರ್ರಿ, ಆ ಬೋರಿ ಮಂತವ ಹಾಕಿದ್ದೀನಿ ಅಂತಿದ್ಲು, ಬಂದವೆ ಯಾವಾಗಾರ ಬಂದು ಕಿತ್ಕೊಂಡು ಹೋಗುಂತ. ಅಲ್ಲೇ ಹೋಗೋ 4 ಕಾಯಿ ಕಿತ್ಕೊಂಡು ಬರ್ತೀನಿ. ಸರಿ ಕಣೆ ಆಯಿತು, ಬರಲೇನೆ. ಸರಿ ಆಯ್ತು ನಡೀರಿ, ನಾನು ಬಂದೇನು ಈ ಬೋರಿ ಮಂತಕ್ಕೆ ಹೋಗ್ಬಿಟ್ಟು ಬರೋಕ್ಕೆ. ಯವ್ವ ಪೂರ್ಣಿ ಬಾಗಿಲು ಹಾಕೊಳ್ಳವ, ನಾನು ಸಿ ಬೋರಿ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಗಲಕಾಯಿ ಕಿತ್ಕೊಬರ್ತೀನಿ. ಮಗ ಕರ್ಕೊಬರೋತ್ತು ಬಂದ್ಬಿಡ್ತೀನಿ. ಅದೇ ನೋಡ್ತಿರು. ಸರಿ ಆಯ್ತಮ್ಮ, ಬಂದ್ಬಿಡ್ರಿ, ತಡ ಮಾಡಿಬಿಡ್ರಿ. ಆಮೇಲೆ ನಾನು ಬೀಗ ಹಾಕ್ಕೊಂಡು ಹೋದ್ರೆ ನಿಮ್ಗೆ ಬೀಗಿಲ್ಲ ಎಷ್ಟು ಎಲ್ಲಿಕ್ಲಿ. ಅಯ್ಯ ಇಲ್ಲಕ್ಕಂತ ಈ ಬರ್ತೀನಿ. ಅಷ್ಟು ಗಂಟೆ ಅಲ್ಲೇನು ಮಾಡೋಣ? ಕಾಯಿ ಕಿತ್ಕೊಬರಕ್ಕೆ ಹೋಯ್ತೇವೆ ಅಷ್ಟೇ. ಹೊಸಿ ಚಪಾತಿ ಕಿಟ್ಕಲ್ಲಿ ಸಿಕ್ಬಿಟ್ಟೋಗು, ನಾನು ಹೊಸ್ತಿ ಇರ್ತೀನಿ. ಸರಿ ಆಯಿತು. 1ಹೊತ್ಕೋ 2ಹೊತ್ಕೋ? ಅಯ್ಯೋ ಮಧ್ಯಾಹ್ನಕ್ಕೆ ಮಾತ್ರ ಆಗಂಗೆ ಮಾಡವ, ರಾತ್ರಿಗೆ ಮುದ್ದೆ ಮಾಡ್ತೀನಿ ಕಣ. ಸರಿ ಆಯಿತು, ಬಾಕ್ಲು ಮುಂದಕ್ಕೆ ಹಾಕ್ಕೊಂಡು ಹೋಗ್ರಿ. ನಾನು ಹೊಸಿ ಇಲ್ಲಿ ಬಟ್ಟೆ ಜೋಡಿಸ್ತೇವೆ, ನೀ ಬಂದೆ. ಅಯ್ಯ ಆಳ್ಬಸ್ತಿ ಹುಡುಗಿ ಎದ್ಬಾ, ಬಾಕ್ಲ ಇಕ್ಕೋ. ಆ ಕೊತ್ತಿ ಬಂದು ಹಾಲೆಲ್ಲ ಕುಡ್ಕೊಂಡು ಹೋಯ್ತದ ಕಣ.